ಎಸ್ ವೀಕ್ಷಕರೇ, ಏನು ರಾಜ್ಯ ರಾಜಕಾರಣ ಮಹತ್ವದ ಬದಲಾವಣೆಗಳು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಟಿಕೆಟ್ ಸಿಕ್ಕಲ್ಲ ಅಂತ ಕಾಂಗ್ರೆಸ್ ಹೋದ್ರು. ಕಾಂಗ್ರೆಸ್ ಅಲ್ಲಿ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೋತ್ರು. ಈಗ ಮತ್ತೆ MLC ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ದಾರೆ. ಈಗ ಬಿಜೆಪಿ ಅಷ್ಟೇ ಅಲ್ಲ, ಬಿಜೆಪಿಗೆ ಇನ್ನೊಂದಷ್ಟು ಜನ, ಶೆಟ್ಟರ್ ಅಷ್ಟೇ ಅಲ್ಲ, ಬೇರೆ ಬೇರೆಯವರು ಸೇರ್ತಾರೆ ಅನ್ನೋ ಲೆಕ್ಕಾಚಾರ. ಯಾರು ಬಿಟ್ಟು ಹೋದ್ರು ಅವರಲ್ಲ, ಅದರಲ್ಲಿ ಸವದಿ ಅವರು ಸೇರಿದಂತೆ ಬಹಳಷ್ಟು ಜನರ ಹೆಸರು ಚಾಲ್ತಿಯಲ್ಲಿದೆ. ಈ ಸಂಬಂಧಪಟ್ಟಂತೆ ಏನು ಎತ್ತ ಬಿಜೆಪಿ ಅವರು ಮತ್ತಷ್ಟು ಮಗದಷ್ಟು ಆಪರೇಷನ್ ಮಾಡ್ತಾರಾ, ಇಲ್ಲ ಸೇರ್ತಾರಾ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪೊಲಿಟಿಕಲ್ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದ ನರನಾಡಿಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಪತ್ರಕರ್ತರು ರೆಹಮತ್ ಕಂಚಿಕಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ರಾಜಕಾರಣದ ಬಹಳ ಮೊದಲು ಕರ್ನಾಟಕ ಅಷ್ಟೆಲ್ಲ, ತೆಲಂಗಾಣ, ಆಂಧ್ರ ಎಲ್ಲವನ್ನೂ ಕೂಡ ನೀವು ಗ್ರೌಂಡ್ಗೆ ಹೋಗಿ ರಿಪೋರ್ಟ್ ಮಾಡ್ತಿರ್ತೀರಿ. ನೀವು ಆ ಭಾಗದಲ್ಲಿ ಕೂತಿದ್ದೀರಿ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಶೆಟ್ಟರ್ ಅವರು ಬಿಟ್ರು, ಬಿಜೆಪಿ ಸೇರಿದ್ರು, ಕಾಂಗ್ರೆಸ್ ಬಿಟ್ಟು. ಇನ್ ಯಾರ್ಯಾರು ಸೌದಿ ಹೋಗ್ತಾರಂತೆ, ಅವ್ರು ಕರೆದಿದ್ದಾರೆ ಅನ್ನೋದಾಗ್ಲೇ ಅವ್ರು ಹೇಳಿದ್ದಾರೆ. ಸ್ವತಃ ನಮ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ ಅಂತ. ಸೊ ಏನಾಗ್ತಿದೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣದಲ್ಲಿ? ಶುಕ್ರ ಅವರೇ, ಈಗ ನೀವು ಒಳ್ಳೆ ಪ್ರಶ್ನೆಯನ್ನ ಎತ್ತಿದ್ರಿ. ಯಾಕಂತಂದ್ರೆ ಈಗ ಸದ್ಯದ ಒಂದು ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಅಂತಂದ್ರೆ, ಬಿಜೆಪಿಗೆ ತನ್ನ ಸೋಲು ಏನು ಅನುಭವಿಸಿರುವಂತಹದ್ದು ಈ ಹಿಂದೆ ಏನು ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಲಿಂಗಾಯತರು ತನ್ನ ಜೊತೆಗೆ ಇಲ್ಲ ಅನ್ನುವಂಥದ್ದು ಅದು ಮನಗಂಡಿರುವಂತಹ ಒಂದು ವಿಚಾರ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಈಗ ಸೌದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಬಂದ ನಂತರ ಅದಕ್ಕೆ ಬಿಜೆಪಿಗೆ ಬಲವಾಗಿರುವಂತಹ ಒಂದು ಪೆಟ್ಟು ಬಿದ್ದಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಸೊ ಹೀಗಾಗಿ ಬೈ ಹುಕ್ಕರ್ ಕುಕ್ ಬಿಜೆಪಿಗೆ ತನ್ನ ಹಳೆಯ ಒಂದು ಜಮಾನದಲ್ಲಿ ಮತ್ತೆ ಅದು ಮರಳಿ ಬರಬೇಕು ಅನ್ನುವಂಥದ್ದು ಬಿಜೆಪಿಗೆ ಒಂದು ಎಲ್ಲಿಲ್ಲದ ಒಂದು ಆಸಕ್ತಿ ಮತ್ತೆ ಒಂದು ಕುತೂಹಲ ಇದೆ. ಸೊ ಹೀಗಾಗಿ ಡೂ ಆರ್ ಡೈ ಅನ್ನುವಂತಹ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದು ಕಾರ್ಯತಂತ್ರವನ್ನ ಹೆಣಿತಾ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿರುವಂತಹದ್ದು ನೀವು ಇಲ್ಲಿ ಗಮನಿಸಿದ್ರಿ. ಅದಕ್ಕೆ ಮೊದಲನೆಯ ವಿಕೆಟ್ ಪತನ ಆಗಿದೆ ಕಾಂಗ್ರೆಸ್ ಇಂದ ಅನ್ನುವಂಥದ್ದು. ಸೊ ಹೀಗಾಗಿ ಅವರು ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ವಿಚಾರಕ್ಕೆ ಬಂದಾಗ ನೋಡಿ, ರಾಜಕಾರಣ ಅಂದ ತಕ್ಷಣ ಏನ್ ಬೇಕಾದ್ರೂ ಆಗಬಹುದು, ಇಲ್ಲಿ ಯಾರು ಶತ್ರುಗಳಿಲ್ಲ ಮಿತ್ರಗಳಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಏನ್ ಮಾತಾಡ್ಕೊಂತ ಬರ್ತಾ ಇದ್ವಲ್ಲ. ಸೊ ಆ ಒಂದು ವಿಚಾರ ಶೆಟ್ರವರ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದಾಗ ಏನು ಬೇಕಾದ್ರೂ ಆಗಬಹುದು, ಅಧಿಕಾರದ ಸಲುವಾಗಿ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಇಳಿಬಹುದು ಅನ್ನುವಂಥದ್ದನ್ನ ಅವರು ಮತ್ತೆ ಅದನ್ನ ಸಾಬೀತ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಶಿವಕುಮಾರ್ ಅವರೇ. ಯಾಕಂತಂದ್ರೆ ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಮತ್ತೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರನೇ ಮುಖ್ಯ, ತಾನು ಡಿಗ್ರೇಡ್ ಆಗ್ತಾ ಇದ್ದೀನಿ ರಾಜಕೀಯವಾಗಿ ಅನ್ನುವಂಥದ್ದು ಕೂಡ ಅವರು ಆ ಬಗ್ಗೆ ಯೋಚನೆ ಕೂಡ ಮಾಡ್ದೇನೆ ಮುಖ್ಯಮಂತ್ರಿ ಆಗಿರುವಂಥವರು ಮತ್ತೆ ಅವರು ಏನು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ರು, ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಬಿಜೆಪಿಯಿಂದ ಅವ್ರಿಗೆ ಯಾಕೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಯಾಕೆ ಕೊಡ್ಲಿಲ್ಲ ಕೊನೆ ಕ್ಷಣದ ತನಕ, ಅಂದ್ರೆ ಇನ್ನೇನು ನಾಳೆ ನಾಡಿದ್ದು ಕೊನೆ ಕ್ಷಣದ ತನಕ ಬರುತ್ತೆ, ತನಗೆ ಟಿಕೆಟ್ ಬಂದೇ ಬರ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಒಂದು ಕನಸಲ್ಲಿ ಇರುವಂತಹ ಏನು ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿಯ ಹೈಕಮಾಂಡ್ ದೊಡ್ಡ ಮಟ್ಟದ ಒಂದು ಶಾಕ್ ಕೊಟ್ಟಿತ್ತು. ಸೊ ಅವರಿಗೆ ಖಡಾಖಂಡಿತವಾಗಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ರು. ಅದೇ ಒಂದು ಸಂದರ್ಭವನ್ನ ಕಾಯ್ತಾ ಕೂತಿರುವಂತಹ ಏನು ಕಾಂಗ್ರೆಸ್ ಅವರನ್ನ ತನ್ನ ಬಲೆಗೆ ಹೇಳ್ಕೊಂಡಿತ್ತು. ಅದೆಲ್ಲ ರಾಜಕೀಯ ಒಂದು ಒಂದು ಲೆಕ್ಕಾಚಾರ ಅಂತಾನೆ ಹೇಳ್ಬೋದು. ಸೊ ಅವರನ್ನ ಕಾಂಗ್ರೆಸ್ಗೆ ತಗೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಲೋಕಲ್ ಇರುವಂತಹ ಏನು ನಾಯಕರುಗಳಿದ್ರು ಅವರನ್ನ ಯಾರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಟಚ್ ಮಾಡಲಿಲ್ಲ, ಅವರ ಬಗ್ಗೆ ಅವರು ಕೇಳಿನೂ ಇಲ್ಲ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಅಂದ್ರೆ ಒಂದು ಎಣ್ಣೆ ಸೀಗೆಕಾಯಿ ಒಂದು ಸಂಬಂಧ, ಇದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಅವ್ರು ಶೆಟ್ಟರ್ ಅವರ ಒಂದು ಫಾದರ್ ಒಂದು ಇತಿಹಾಸವನ್ನ ನೋಡಿದಾಗ ಅವು ಎಲ್ಲೂ ಕೂಡ ಏನಂತಂದ್ರೆ ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವುಗಳಾಗಿರ್ಬೋದು, ಕಾಂಗ್ರೆಸ್ನ ಏನು ಅವರ ಒಂದು ನಿಲುವು ಏನಿದೆಯಲ್ಲ ಅದು ಎಲ್ಲೂ ಕೂಡ ಏನಂತಂದ್ರೆ ಇವ್ರಿಗೆ ಛತ್ತಿ ಸಾಕಡ ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ, ಅಂದ್ರೆ ಎಲ್ಲೂ ಕೂಡ ಅಲ್ಲಿ ಸಂಬಂಧನೇ ಇಲ್ಲ ಅದು. ಸೊ ಆದಾಗ್ಯೂ ಕೂಡ ಅಗೈನ್
ಮತ್ತೆ ಅಧಿಕಾರ ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಲ್ಲದ ಮನಸ್ಸಿನಿಂದನೇ ಟಿಕೆಟ್ ಸಲುವಾಗಿ ಏನಂತಂದ್ರೆ ನನಗೆ ಅಂದ್ರೆ ಬಿಜೆಪಿಗೆ ನಾನು ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಇದರಿಂದ ಏನೋ ಇವರ ಸಿದ್ಧಾಂತವನ್ನ, ಇವರ ರಾಜಕಾರಣವನ್ನ, ಇವರ ಒಂದು ಪಕ್ಷ ಇರುವಂತಹ ಒಂದು ಜಾತ್ಯತೀತ ಮನೋಭಾವನೆಯನ್ನ ಒಪ್ಕೊಂಡು ಕಾಂಗ್ರೆಸ್ ಸೇರಿಬಿಟ್ರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದು ಆ ಒಂದು ಸಮಯದಲ್ಲಿ ಕಾಣಿಸ್ತಾ ಇದ್ರು ಕೂಡ ಒಳಗೆ ಅವರಿಗೆ ಏನಂತಂದ್ರೆ ಬಿಜೆಪಿಯವರು ತನ್ನನ್ನ ಮತ್ತೆ ಕರೀತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇತ್ತು. ಅದಾದ ನಂತರ ಏನಂತಂದ್ರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಕಾಂಗ್ರೆಸ್ನ ನಾಯಕರು ಇಲ್ಲ ಅವರು ಸೇರ್ಪಡೆ ಆದ ನಂತರ ತುಂಬಾ ಕಾಂಗ್ರೆಸ್ಗೆ ಹೆಲ್ಪ್ ಆಗಿದೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಮುಕ್ತವಾಗಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ತನ್ನ ಅಂದ್ರೆ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ರು. ಅದರ ಜೊತೆಗೆ ಬಿಜೆಪಿಯವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ನ ಮತ್ತೊಂದು ಟೀಮ್ನ ನಾಯಕರುಗಳಾಗಿರ್ಬೋದು, ಅವರ ಕ್ಷೇತ್ರದಲ್ಲೇ ಅವ್ರಿಗೆ ಗೆಲ್ಲಿಕ್ ಆಗ್ಲಿಲ್ಲ, ಇವರಿಂದ ಕಾಂಗ್ರೆಸ್ಗೆ ಹೆಂಗ್ರೆ ಹೆಲ್ಪ್ ಆಗ್ತದೆ, ಸೊ ಅವರು ಬಂದಿದ್ರಿಂದ ಕಾಂಗ್ರೆಸ್ಗೆ ಮೈನಸ್ ಆಗಿದೆ ಬಿಟ್ರೆ ಪ್ಲಸ್ ಏನಾಗಿಲ್ಲ ಅನ್ನುವಂತ ಒಂದು ವಾದ ಕೂಡ ತುಂಬಾ ಜನ ವಿತ್ ಸ್ಟ್ಯಾಟಿಸ್ಟಿಕಲ್ ಒಂದು ಎಲ್ಲ ಅಂಕೆ ಸಂಖ್ಯೆಗಳನ್ನ ಇಟ್ಕೊಂಡೆ ಅದನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಮೊನ್ನೆ ತನಕ ಕೂಡ ಅಂದ್ರೆ ಈ ಒಂದು ಬೆಳವಣಿಗೆ ಕಳೆದ 3-4 ತಿಂಗಳ ನಡೀತಾನೆ ಇತ್ತು. ಇದು ಬಿಜೆಪಿ ಹೈಕಮಾಂಡ್ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೇ ಇತ್ತು ಅನ್ನೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು 2-3 ಸರಿ ಅವ್ರ ಮನೆಗೆ ಬಂದು ವಿಸಿಟ್ ಮಾಡ್ತಾರೆ, ಸಾಯಂಕಾಲ ಸಮಯದಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಯಾಕೆ ಶೆಟ್ರೆ ಏನ್ ನಡೀತಾ ಇದೆ, ಯಾಕೆ ಬಿಜೆಪಿ ಅವರು ಪದೇ ಪದೇ ನಿಮ್ ಮನೆಗೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ ಮೀಡಿಯಾದವರು ಅವ್ರು ಹೇಳೋದು ಏನು ಅಂತಂದ್ರೆ, ಇಲ್ಲ ಅದು ಬೇರೆ ನಮಗೆ ಅವ್ರ ಖಾಸಗಿ ವಿಚಾರ, ಅವ್ರು ತುಂಬಾ ನನಗೆ ವೆಲ್ ವಿಷರು ಅನ್ನುವಂಥದ್ದನ್ನು. ಬಹಳ ಆಶ್ಚರ್ಯ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ದೀರ್ಘಕಾಲದ ರಾಜಕಾರಣ, ಶಾಸಕರಾದ್ರು, ಮಂತ್ರಿ ಆದ್ರು, ಸಿಎಂ ಆದ್ರು, ಎಲ್ಲವೂ ಆದ್ರು ಬಿಜೆಪಿಯಲ್ಲಿ. ಬಿಟ್ಟೋದ್ಮೇಲೆ ಅವ್ರನ್ನ ಸಾಮಾನ್ಯ ಕಾರ್ಯಕರ್ತ ಮಹೇಶ್ ತೆಂಕಿನಕಾಯಿ ಸೋಲ್ಸಿದ್ರು. ಆ ಸೋತು ಸುಣ್ಣವಾದಂತ ಶೆಟ್ಟರ್ ಅವ್ರನ್ನ ವಾಪಸ್ ಯಾಕೆ ಕರ್ಕೊಂಡ್ರು, ಏನ್ ಲಾಭ? ನೋಡಿ, ಇಲ್ಲಿ ಬಿಜೆಪಿಗೆ ಏನ್ ಲಾಭ ಅಂತಂದ್ರೆ, ಬಿಜೆಪಿ ಎಲ್ಲೋ ಒಂದ್ ಕಡೆ ಜನರಿಗೆ ಏನ್ ಹೇಳಕ್ ಬಯಸ್ತಾ ಇದೆ ಅಂತಂದ್ರೆ, ನಾವು ಯಾವತ್ತು ಲಿಂಗಾಯತರನ್ನ ನಾವು ಬಿಟ್ಕೊಡೋದಿಲ್ಲ, ಲಿಂಗಾಯತರು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಅವ್ರು ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ರೂ ಕೂಡ ಅದನ್ನ ನಾವು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವು ಬಗೆಹರಿಸ್ಕೊಳ್ತೀವಿ. ಸೊ ಹೀಗಾಗಿ ನಮ್ಮವರು ಯಾವತ್ತೂ ಹೊರಗಿರಬಾರ್ದು, ನಮ್ಮವ್ರನ್ನ ನಾವು ಒಳಗಡೆ ತಗೊಳ್ತೀವಿ, ನಮ್ ಜೊತೆಗೆ ಇದ್ದಾರೆ, ಶೆಟ್ಟರ್ ನಮ್ ಜೊತೆಗಿದ್ದಾರೆ ಅಂತಂದ್ರೆ ಆ ಮೂಲಕ ಲಿಂಗಾಯತರೆಲ್ಲ ನಮ್ ಜೊತೆಗಿದ್ದಾರೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ಬೇಕಾಗಿದೆ. ಮುಂದುವರುವಂತ ಏನ್ ಲೋಕಸಭೆ ಚುನಾವಣೆಯಲ್ಲಿ ಲಿಂಗಾಯತರೆಲ್ಲ ನಮ್ ಜೊತೆಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲೇ ಶಿವಕುಮಾರ್ ಅವ್ರು ಇನ್ನೊಂದು ಗಮನಿಸ್ಬೇಕು, ಶೆಟ್ಟರ್ ಮಾತ್ರ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಸುಮ್ನೆ ಅಂತೂ ಹೋಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕೊಂಡೇ ಹೋಗಿರ್ತಾರೆ. ಅವರಿಗೆ ಲಾಭ ಆಗದೆ ಅವರು ಎಲ್ಲೂ ಕೂಡ ಶೆಟ್ಟರ್ ಲೆಕ್ಕಾಚಾರ ಅದನ್ನ ಯಾರ ಕೈಗೂ ಕೂಡ ಅದು ಸಿಗೋದಿಲ್ಲ, ಯಾರ ಊಹೆ ಕೂಡ ನಿಲ್ಕೋದಿಲ್ಲ. ಸೊ ಹೀಗಾಗಿ ನಮಗಿರುವಂತಹ ಒಂದು ಮಾಹಿತಿ ಮತ್ತೆ ಅವರ ಆಪ್ತ ವಲಯದಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ ವಿಮರ್ಶೆಗಳನ್ನ ನಾವು ನೋಡಿದಾಗ, ಶೆಟ್ಟರ್ ಅವರು ಲೋಕಸಭೆಗೆ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡೋ ಒಂದು ವಿಚಾರ ಇದೆ ಹೈಕಮಾಂಡ್ ನಾಯಕರಿಗೆ. ಸೊ ಹೀಗಾಗಿ ಆ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೇ ಅವರನ್ನ ಕರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ಜೊತೆಗೆ ಈಗಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ಹೇಳೋದೇನಂದ್ರೆ ಇಡಿದು ಅದು ಇದು ಎಲ್ಲ ಅವ್ರಿಗೆ ಹೆದರಿಕೆ ಹಾಕ್ಸಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಒಂದ್ ಮಟ್ಟಿಗೆ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ರಾಜಕೀಯವಾಗಿ ಅವರು ಅಧಿಕಾರ ಇಲ್ಲದೆ ಅವರು ನಾನು ಇರೋದಿಲ್ಲ ಅನ್ನುವಂಥದ್ದು ಈಗ ಮತ್ತೆ ಪ್ರೂವ್ ಆಗಿದೆ ಅಂತಂದ್ರೆ ಅದು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆ ನೀವು ಸೌದಿ ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ. ಸೌದಿ ಅವರು ಏನಂತಂದ್ರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದಾರೆ ಒಂದ್ ಮಾತನ್ನ. ಓಕೆ, ಅವ್ರು ಕರಿತಾ ಇದ್ದಾರೆ, ಸಮಯ ಸಂದರ್ಭ ನೋಡ್ಕೊಂಡು ಆ ಮಾತನ್ನ ನಾನು ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಏನ್ ಬೇಕಾದ್ರೂ ಇಲ್ಲಿ ಆಗಬಹುದು. ಬಟ್ ಸೌದಿ ಅವ್ರಿಗೆ ಮತ್ತೆ ಶೆಟ್ಟರ್ ಅವ್ರಿಗೆ ನಾವು ಇಬ್ರಿಗೂ ಕಂಪೇರ್ ಮಾಡಿ ನೋಡಿದಾಗ ಸೌದಿ ಅವರು ಹಿ ಇಸ್ ದ ಮಾಸ್ ಲೀಡರ್. ಯಾಕಂತಂದ್ರೆ ಸೌದಿ ಅವ್ರು ಏನಂತಂದ್ರೆ ಸುಮಾರು 55-60 ಸಾವಿರ ಲೀಡ್ ಇಂದ ಒಂದು ಮನುಷ್ಯ ಆರ್ಸ್ ಬರ್ತಾರೆ. ಅದು
ಬಿಜೆಪಿಯಲ್ಲಿ ಇದ್ದುಕೊಂಡು ಬಿಜೆಪಿಯ ಒಂದು ರಾಜ್ಯ ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಕಿಸಾನ್ ಮೋರ್ಚಾದ ಅಧ್ಯಕ್ಷರಾಗಿ ಇದ್ಕೊಂಡು ಬಿಜೆಪಿಯ ಎಲ್ಲಾ ಸ್ತರದ ನಾಯಕರ ಜೊತೆ ಟಚ್ ಅಲ್ಲಿ ಇಟ್ಕೊಂಡು RSS ಜೊತೆಗೆ ಅವರ ಸಂಬಂಧ ಕೂಡ ಚೆನ್ನಾಗಿತ್ತು. ಅಂದ್ರೆ ಆ ತರದ ಒಂದು ಮೆಂಟಾಲಿಟಿ ಇದ್ಕೊಂಡು ಕೂಡ ಕಾಂಗ್ರೆಸ್ಗೆ ಬಂದು ಅಷ್ಟೊಂದು ಲೀಡಿಂದ ಗೆಲ್ಲೋದು, ಅದು ಅಥಣಿ ಅಂತ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದು ಇದೆಯಲ್ಲ, ಇದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದು ಗೆದ್ದವರು ತೋರಿಸಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಅವರ ಒಂದು ಗೆಲುವು ಇಂಡೈರೆಕ್ಟ್ ಆಗಿ ಅದು ಹೆಲ್ಪ್ ಆಗಿದೆ ಅಂತಾನೆ ನಾವೆಲ್ಲ ಅಂಕಿಅಂಶಗಳನ್ನ ತೆಗೆದು ನೋಡಿದಾಗ ಅದು ತುಂಬಾನೇ ಅದು ಪ್ರಭಾವ ಬೀರುತ್ತೆ. ರಾಜೀವ್ ಕಾಗೆ ಅವ್ರನ್ನ ಗೆಲ್ಸಿದ್ರು ಶ್ರೀಮಂತ್ ಪಾಟೀಲ್ ವಿರುದ್ಧ ಗೆಲ್ಸಿದ್ರು. ಅವರು ಗಾಣಿಗ ಸಮಾಜಕ್ಕೆ ಸೇರ್ತಾರೆ ಶಿವಕುಮಾರ್, ಆಕ್ಚುಲಿ ಸೌದಿ ಅವರು. ಹೀಗಾಗಿ ಗಾಣಿಗ ಸಮುದಾಯ ಇರುವಂತಹ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಏನಿದೆಯಲ್ಲ ಅಲ್ಲೆಲ್ಲ ಅವರು ಪ್ರವಾಸ ಮಾಡ್ತಾರೆ. ಮಾಡಿ ಸೊ ಅಲ್ಲಿ ಇರುವಂತಹ ಗಾಣಿಗ ಸಮಾಜದ ಈ ರಾಜ್ಯದಲ್ಲಿ ಈಗ ನೋಡೋದಾದ್ರೆ ನಾವು ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಏನು ಉತ್ಕೃಷ್ಟ ನಾಯಕರು ಅಂತ ಏನಿದ್ದಾರೆ ಆ ನಾಯಕರ ಪೈಕಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇವರ ಹೆಸರು ಮೇಲ್ಗಡೆ ಇದೆ. ಯಾರು? ಲಕ್ಷ್ಮಣ್ ಸವದಿ ಅವರ ಹೆಸರು. ಹೀಗಾಗಿ ಕೊಪ್ಪಳ ಜಿಲ್ಲೆ, ಎಸ್ಪೆಷಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅವ್ರದೇ ಆಗಿರುವಂತಹ ಒಂದು ಹೆಜ್ಜೆ ಗುರುತುಗಳಿದೆ. ಅಲ್ಲಿ ಕೊಪ್ಪಳ ಯಲಬುರ್ಗ ಆಗಿರ್ಬೋದು, ಕೊಪ್ಪಳದ ಲೋಕಲ್ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಸೊ ಅದೇ ರೀತಿ ರಾಯಚೂರು ಆಗಿರ್ಬೋದು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ. ಸೊ ಇಲ್ಲೆಲ್ಲ ಇದು ಒಂಥರ ಗಾಣಿಗದ ಒಂದು ಬಲಿಷ್ಠವಾಗಿರುವಂತಹ ಬೆಲ್ಟ್ ಇದು. ಇಲ್ಲಿ ಅವರ ಒಂದು ಪ್ರಚಾರ ವರ್ಕೌಟ್ ಆಗಿದೆ ಅಂತಂದ್ರೆ ಅದು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಅವರ ಒಂದು ಏನಾದ್ರೂ ಅವರು ಮತ್ತೆ ಅದು ಏನಂತಾರಲ್ಲ ತವರು ಮನೆ ಸೇರಿದ್ರೆ, ಮತ್ತೆ ಅವರು ಹಳೆ ತಮ್ಮ ಪಕ್ಷಕ್ಕೆ ಸೇರಿದ್ರೆ ಅಲ್ಲಿ ಕಾಂಗ್ರೆಸ್ಗೆ ಇದು ಮೈನಸ್ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಶಿವಕುಮಾರ್. ಆಕ್ಚುಲಿ ಈ ಕಾರಣಕ್ಕಾಗಿ ಬಿಜೆಪಿ ಅವರು ಹಿಂದೆ ಬಿದ್ದಿದ್ದಾರೆ ಅಂತ. ಯಾಕೆಂದ್ರೆ ಶೆಟ್ಟರ್ ಅವ್ರಿಗಿಂತ ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋದ್ರು ಸೋತ್ರು, ಸವದಿ ಕಾಂಗ್ರೆಸ್ಸಿಗೆ ಹೋದ್ರು ಗೆಲ್ಸ್ಕೊಂಡ್ರು. ಈ ಕಾರಣಕ್ಕಾಗಿ ಮೋರ್ ಪವರ್ಫುಲ್, ಶೆಟ್ಟರ್ಗಿಂತ ಜಾಸ್ತಿ ಪವರ್ಫುಲ್ ಅನ್ನೋ ಕಾರಣಕ್ಕೆ ಖಂಡಿತ ಇಂಪಾರ್ಟ್ ಆಗುತ್ತೆ. ಬಟ್ ಹೋಗ್ತಾರ ಸೌದಿ? ಅದು ಸೌದಿ ಅವರು ಅಂದ್ರೆ ಈಗ ನೋಡಿ, ರಾಜಕಾರಣ ನಾವು ಗೆಸ್ಸೆ ಮಾಡಕ್ಕಾಗಲ್ಲ ನೋಡಿ. ಕೊನೆ ಕ್ಷಣದ ತನಕ ಶೆಟ್ಟರ್ ಅವರು ನಾನು ಹಂಗೆಲ್ಲ ಹೋಗಕ್ಕಾಗಲ್ಲ, ಅದೆಲ್ಲ ಕರಿತಾ ಇರ್ತಾರೆ, ಹಂಗೆಲ್ಲ ಹೋಗಕ್ಕಾಗುತ್ತಾ ಅನ್ನುವಂಥದ್ದೇ ಹೇಳ್ತಾ ಇದ್ರು. ಬಿಟ್ರೆ ನೋಡೋಣ ಮಾಡೋಣ ಅನ್ನುವಂಥದ್ದು ಏನೋ ಬರ್ತಾ ಇದೆ, ನಾವು ಬಗ್ಗೆ ವಿಚಾರ ಮಾಡಲ್ಲ ಅನ್ನುವಂಥದ್ದು ಎಲ್ಲೂ ಕೂಡ ಹೇಳಿಲ್ಲ ಅವರು. ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಹೆಜ್ಜೆ ಇಡಲ್ಲ, ನಾನು ಆ ಕಡೆ ನನ್ನ ಕಣ್ಣೆತ್ತಿ ಕೂಡ ನೋಡಲ್ಲ ಅನ್ನುವಂಥದ್ದೇ ಹೇಳ್ತಾ ಇದ್ರು. ಬಿಟ್ರೆ ಅಲ್ಲಿ ಹೋಗಿ ಶಾಲ್ ಹಾಕ್ಸ್ಕೊಂಡ ನಂತರನೇ ಎಲ್ಲರಿಗೂ ಗೊತ್ತಾಗಿರೋದು. ಅವ್ರು ಅಲ್ಲಿ ತನಕ ಗೊತ್ತಿಲ್ಲ. ದೆಹಲಿಯಲ್ಲಿ ಬಿಜೆಪಿ ಕಚೇರಿಗೆ ಬಂದು ಇನ್ನೇನೋ ಪ್ರೆಸ್ ಮೀಟ್ 5 ನಿಮಿಷ ಮಾತ್ರ ಮಾಧ್ಯಮಕ್ಕೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ, ಅಲ್ಲಿ ತನಕ ಗೊತ್ತಿಲ್ಲ. ಇಂಟೆಲಿಜೆನ್ಸ್ ಸೀಕ್ರೆಟ್ ಸಿಕ್ಕಾಬಟ್ಟೆ ಅದನ್ನ ಗೌಪ್ಯವಾಗಿಟ್ಟು ಅದೆಲ್ಲ ನೋಡಿ. ಎಷ್ಟೇ ಗೌಪ್ಯವಾಗಿಟ್ರು ಈಗ ನೀವು ಸೇರ್ಪಡೆ ಆದ ನಂತರ ಎಲ್ಲರಿಗೂ ಗೊತ್ತೇ ಆಗುತ್ತಲ್ಲ. ಒಂದಂದ್ರೆ ಬಿಜೆಪಿಗರಿಗೆ ಅನ್ಸಿದೆ, ಹೌದು ಇದು ಒಬ್ಬರ ಗೆಲುವಲ್ಲ, ಸಂಘಟನಾತ್ಮಕವಾಗಿ ಗೆಲುವು, ಎಲ್ಲರ ಅವಶ್ಯಕತೆ ಇದೆ ಅಂತ ಎಲ್ಲರೂ ಕಕ್ಕುತ್ತಿದಾರ ಅಂತ. ಅದು ಇರ್ಬೋದು. ಬಟ್ ಇಲ್ಲಿ ಲಿಂಗಾಯತ್ ಫ್ಯಾಕ್ಟರ್ ಅನ್ನುವಂಥದ್ದು ಏನಿದೆಯಲ್ಲ ಶಿವಕುಮಾರ್ ಅವರೇ, ಅದು ಮಾತ್ರ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ಬಿಜೆಪಿಗಿದೆ ಎಲ್ಲೂ ಕೂಡ. ಅಂದ್ರೆ ನಾವು ಅಂಕಿಅಂಶಗಳನ್ನ ನೀವು ಗಮನಿಸಿ ನೋಡಿ, ಅಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನೋಡಿದಾಗ ನಾವು ಸಾಕಷ್ಟು ಶೇರಿಂಗ್ ಇದೆ. ಬಿಜೆಪಿ ಅಂತಂದ್ರೆ ಒಂಥರ ಬ್ರ್ಯಾಂಡ್ ತರ ಹೋಗಿತ್ತದು. ಅಂದ್ರೆ ಬಿಜೆಪಿ ಅಂದ್ರೆ ಲಿಂಗಾಯತರಪ್ಪ, ಅವ್ರ ಬೆನ್ನ ಹಿಂದೆ ಇರೋದೇ ಲಿಂಗಾಯತರು ಬಿಕಾಸ್ ಆಫ್ ಯಡಿಯೂರಪ್ಪ ಅನ್ನುವಂಥದ್ದು. ಸೊ ಈಗ ಅವ್ರ ಮಗ ಬಂದಿದ್ದಾರೆ. ಸೊ ಈಗ ಮಗ ಬಂದ ನಂತರ ಈಗ ಶೆಟ್ಟರ್ನ ಕರ್ಕೊಂಡ್ಬರುವಂತಹ ಧೈರ್ಯ ಸಾಮರ್ಥ್ಯ ಮಗನಿಗಿದೆ ಅಂತಂದ್ರೆ ಅವರು ಒಳ್ಳೆ ಒಬ್ಬ ಪ್ರಬಲ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡ್ಕೊಂಡಿದೆ. ಸೊ ಅದು ವರ್ಕೌಟ್ ಆಗಬಹುದು ಈ ಸರಿ ಅನ್ನುವಂಥದ್ದು ಅವರು ಒಂದು ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು. ವಿಜೇಂದ್ರ ಅಧ್ಯಕ್ಷ ವಾಪಸ್ ಬರ್ತಾ ಇದಾರೆ, ಎಲ್ಲರೂ ಕರ್ಕೊಂಡು ಬರ್ತಾ ಇದೀವಿ. ಏನಿತ್ತಂದ್ರೆ ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಏನು ವಿಜೇಂದ್ರಗೆ ಅಧ್ಯಕ್ಷ ಮಾಡ್ಬಿಟ್ರಲ್ಲ ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ಅಂದ್ರೆ ಏನು ಈ ಲೀನೇಜ್ ಪರಂಪರೆಯನ್ನ ಅಂದ್ರೆ ಏನಂತೀವಿ ನಾವು, ನಮ್ಮ
ತಂದೆ ಮಗನ ಪರಂಪರೆ ಬೇರೆ ಎಲ್ಲ ಹೇಳ್ತಾ ಇರ್ತಾರೆ ಈ ವಂಶಾಧಾರಿತ ರಾಜಕಾರಣವನ್ನ ವಿರೋಧ ಮಾಡುವಂತ ಬಿಜೆಪಿ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕಾದ್ರೂ ನಾವು ಬದಲಾವಣೆ ಮಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾರೆ. ನಾವು ಒಂದೇ ಮನೆಯಲ್ಲಿ ನಾವು ಇಬ್ಬರಿಗೆ ಟಿಕೆಟ್ ಕೊಡೋದಿಲ್ಲ, ತಂದೆ ಮಗನ್ ಕೊಡೋದಿಲ್ಲ, ಈ ಎಲ್ಲ ಅವರು ಹೇಳ್ತಾ ಇರ್ತಾರಲ್ಲ. ಸೊ ಅವ್ರು ಹೇಳ್ದಂಗೆ ಯಾವ್ದು ನಡೆಯಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರೂವ್ ಆಗಿದೆ. ನಾವು ಅನಂತ್ ಕುಮಾರ್ ಅವ್ರ ಮಿಸ್ಸಸ್ ಕೊಡ್ಲಿಲ್ಲ ಟಿಕೆಟ್, ಇಲ್ಲೇ ಅಂಗಡಿ ಅವ್ರ ಮಿಸ್ಸಸ್ಗೆ ಟಿಕೆಟ್ ಕೊಟ್ರು. ಅಂದ್ರೆ ಒಂದು ಈ ಬಿಜೆಪಿ ಅಂದ ತಕ್ಷಣ ಏನಂತಂದ್ರೆ ಒಂದು ಚೌಕಟ್ಟಿತ್ತು, ಒಂದು ಶಿಸ್ತು ಅನ್ನುವಂಥದ್ದನ್ನ ಅಲ್ಲಿದೆ, ಶಿಸ್ತಿನ ಸಮಿತಿ ಕೂಡ ಇದೆ. ಹಿಂಗಾಗಿ ಶಿಸ್ತನ್ನ ಬಿಟ್ಟು, ಡಿಸಿಪ್ಲಿನ್ ಬಿಟ್ಟು ಅವ್ರು ಏನು ಮಾಡೋದಿಲ್ಲ ಅನ್ನುವಂಥದ್ದು ಏನಿತ್ತಲ್ಲ, ಆ ಒಂದು ಕಲ್ಪನಾ ಲೋಕದಿಂದ ಜನ ಕೂಡ ಆಚೆ ಬರ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಮಾಡ್ಬೇಕನ್ಸಿದ್ರೆ ಮಾಡೇ ಮಾಡ್ತಾರೆ, ಅವ್ರಿಗೆ ಬೇಕು ಮಾಡ್ತಾರೆ. ಎಸ್ಪೆಷಲಿ ಲಿಂಗಾಯತರ ವಿಚಾರದಲ್ಲಿ ಅವರು 100% ಕಾಂಪ್ರಮೈಸ್ ಆಗೇ ಆಗ್ತಾರೆ ಅನ್ನೋದಕ್ಕೆ ಅಂಗಡಿ ಅವರ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಕೂಡ ಮಾಡಬಹುದು. ಸೊ ಈಗ ಸೌದಿ ಅವರ ವಿಚಾರಕ್ಕೆ ತಾವು ಹೇಳಿದ್ರಿ, ಹೋಗ್ತಾರಾ ಅಂತ ಕೇಳಿದ್ರಿ. ಸೊ ಅದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನಂತಂದ್ರೆ ಈಗ ಅವ್ರಿಗೆ ಟಿಕೆಟ್ ಕೊಡೋ ಒಂದು ವಿಚಾರದಲ್ಲಿ ಸೊ ಎರಡೆರಡು ಏನೋ ಆಫರ್ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಅದನ್ನ ಅವರು ಅದೇ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ನಾನ್ ನೋಡೋಣ ಮಾಡೋಣ ಅನ್ನುವಂಥದ್ದು ಬಿಟ್ಟು, ರಮೇಶ್ ಕತ್ತಿಯನ್ನ ಬಿಟ್ಟು ಚಿದಾನಂದ ಸೌದಿಗೆ ಟಿಕೆಟ್ ಕೊಡೋ ಇವೆಲ್ಲ ಇದೆಯಲ್ಲ, ಇವೆಲ್ಲ ನಡೀತಾ ಇದೆ. ಅದು ಎಲ್ಲ ಒಂದು ಸೂಕ್ಷ್ಮತೆ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬಿಹಾರ ಸರ್ಕಾರ ಬೀಳ್ತು, ಜೆಡಿಯು ಮತ್ತು ಆರ್ಜೆಡಿ ಮೈತ್ರಿಕೂಟ ಕುಸಿತಲ್ಲಿ, ನಿತೀಶ್ ಕುಮಾರ್ ಅವರು ಗರ್ವ ವಾಪಸಿ ಎನ್ಡಿಎಗೆ, ಆ ಬೆಳವಣಿಗೆ ಆಗ್ತಾ ಇದೆ ಬಿಹಾರದಲ್ಲಿ. ಕರ್ನಾಟಕದಲ್ಲಿ ಈ ರೀತಿ ಯಾರು ಕಾಂಗ್ರೆಸ್ ಸೇರಿ ಗೆದ್ದಿದ್ರಲ್ಲ ಬಿಜೆಪಿಯಿಂದ ಹೋಗಿ, ಮತ್ತೊಂದು ಕಡೆ ಕಟ್ಟಾ ಕಾಂಗ್ರೆಸ್ಸಿಗರು ಕೂಡ ಬಿಜೆಪಿ ಮೇಲೆ ಸಾಫ್ಟ್ ಆಗಿದ್ದಾರೆ ಬಿಕಾಸ್ ಆಫ್ ಕಾಂಗ್ರೆಸ್ ಸರ್ಕಾರದ ರೀತಿ ರಿವಾಜುಗಳು. ಮತ್ತೊಂದೇನಾರ ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷ ಮತ್ತೆ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆಯಾ? ನೋಡಿ, ಈಗ ಬಿಜೆಪಿ ಈಗ ಸದ್ಯದ ಈಗ ಫ್ರೀ ಬೀಸ್ ಏನ್ ನಡೀತಾ ಇದೆ ನೋಡಿ, ತೆಲಂಗಾಣದಲ್ಲಿ ಕೂಡ ಇವರು ಸಕ್ಸಸ್ ಆದ್ರು. ಆಮೇಲೆ ನಮ್ಮ ಕರ್ನಾಟಕದ ಒಂದು ಮಾಡೆಲ್ ಅಂತ ಹೇಳಿ ಮಾಡ್ಕೊಂಡು ಈಗ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅದು ಬಟ್ ಎಲ್ಲೂ ಕೂಡ ಅದು ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ನಾರ್ತ್ ಅಲ್ಲಿ ಆಗ್ಲಿಲ್ಲ, ಬಟ್ ತೆಲಂಗಾಣದಲ್ಲಿ ಅವರು ಸಕ್ಸಸ್ ಆದ್ರು. ಸೊ ಇದಾದ ನಂತರ ಜನ ಆ ಒಂದು ಹ್ಯಾಂಗ್ ಅವರಲ್ಲಿ ಇದ್ದಾರೆ, ಇಲ್ಲ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈಗ ಮಹಿಳಾ ಪ್ರಯಾಣಿಕರ ಸಂಖ್ಯೆಯನ್ನ ತಾವು ಗಮನಿಸಬಹುದು. ಸೊ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಎಲ್ಲಾ ಮಹಿಳಾ ಗುಂಪುಗಳು ಎಲ್ಲ ಗುಂಪಾಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ರೆ, ಎಲ್ರು ಕೂಡ ಏನಂತಂದ್ರೆ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆ ಈ ಹಿಂದೆ ಹಳ್ಳಿಯ ಜಗುಲಿಯಲ್ಲಿ ನಡೀತಾ ಇತ್ತು ಚರ್ಚೆ, ಹಳ್ಳಿಯ ಒಂದು ಕಟ್ಟೆ ಮೇಲೆ ಚರ್ಚೆ ನಡೀತಾ ಇತ್ತು. ಈಗ ರಾಜಕೀಯ ಚರ್ಚೆ ಬಸ್ ಅಲ್ಲಿ ನಡೆಯುವಂಗಾಗಿದೆ. ಯಾಕಂತಂದ್ರೆ ಬಿಕಾಸ್ ಆಫ್ ಫ್ರೀ ಬಸ್ಗಳು. ಸೊ ಬಸ್ ಅಲ್ಲಿ ನಾನು ಒಂದ್ 2-3 ಸಾರಿ ಈಗ ಆ ಫ್ರೀ ಬಸ್ ಅಲ್ಲಿ ನಾನು ಹತ್ತಿದ್ದೆ. ಅಂದ್ರೆ ಸುಮಾರು ನಿಮಗೆ 70% ಅಷ್ಟೇ ಮಹಿಳೆಯರು ಸಿಗ್ತಾರೆ. ಸೊ ಅಲ್ಲಿ ಪ್ರತಿಯೊಬ್ರು ಕೂಡ ಏನಂತಂದ್ರೆ ದೇವರ ದರ್ಶನಕ್ಕೆ ಅಲ್ಲಿ ಇಲ್ಲಿ ಜಾಸ್ತಿ ಟೂರ್ಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲಾದ್ರೂ ಒಂದು ಮನ್ಸಲ್ಲಿ ಇದ್ದೇ ಇರ್ತದಲ್ಲ, ಫ್ರೀ ಬಸ್ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಕೂಡ ಇರ್ತದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸದ್ಯದ ಒಂದು ನಾವು ವರದಿಯನ್ನ ತೆಗೆದು ನೋಡಿದಾಗ ಪ್ರೋ ಕಾಂಗ್ರೆಸ್ ಅನ್ನುವಂಥದ್ದು ಸದ್ಯದ ಮಟ್ಟಿಗಿದೆ. ಸೊ ಈಗ ನೋಡಿ, ಇಬ್ರು ಅಕಸ್ಮಾತ್ ಆಗಿ ಒಬ್ರಂತರು ಬಂದ್ಬಿಟ್ರು, ಇಬ್ರು ಅಕಸ್ಮಾತ್ ಆಗಿ ನಾಯಕರನ್ನ ಬಿಜೆಪಿ ಸೆಳೆಯುವಲ್ಲಿ ಸಫಲ ಆಯ್ತು ಅಂತಂದ್ರೆ ಇದರ ಮೇಲೆ ಒಂದಿಷ್ಟು ಪರಿಣಾಮ ಬೀರುವಂತಹದ್ದು ಸಿದ್ಧ ಅನ್ನುವಂಥದ್ದಿದೆ. ಇದೊಂದು ಪ್ರಶ್ನೆ ಮಾಡ್ತಿದ್ದೆ. ಶೆಟ್ಟರ್ ಆಯ್ತು, ಸೌದಿ ಅವರು ಈಗ ಮಾತುಕತೆ ಅವರು ಹೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಯನ್ನ ಒಂದಷ್ಟು ಕಡೆ ಸೋಲ್ಸಿದ್ರು. ಅವರು KRPP ಕ್ಯಾಂಡಿಡೇಟ್ ಹಾಕಿ ಬಿಜೆಪಿಯನ್ನ ಸಿಟ್ ಮಾಡ್ಕೊಂಡು ಬಿಟ್ಟು ಮುಳುಗಿಸಿದ್ರು ಬಿಜೆಪಿನೂ ಕೂಡ ಒಂದಷ್ಟು ಕಡೆ. ಕಾರಣ ಅವರು ಕೂಡ ಸೇರ್ಬಹುದು ಅಂತ ಒಂದ್ ಮಾತು ಹೇಳಿದ್ರು. ನನ್ನ ಮೈತ್ರಿ ಆಯ್ಕೆ ಆದ್ರೆ, ನನ್ನ ಹತ್ರ ಆಗೋ ಆಯ್ಕೆ ಆದ್ರೆ ಅದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ಕೂಡ ನಾವು ಗಮನಿಸ್ಬೇಕು. ಈಗ ಅವರು ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ 1-2 ತಿಂಗಳ ಹಿಂದೆ ವಿಧಾನಸಭೆ ಅವರು ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ನನಗೆ ಅತ್ಯಂತ ತುಂಬಾ ಆತ್ಮೀಯರು ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ಗೆ ನಾನು ಹತ್ರ ಇದ್ದೀನಿ ಅಂತ ಹೇಳಿದ್ರು. ಈಗ ಬಿಜೆಪಿಗೆ ನಾನು ಹತ್ರ ಆಗ್ತಾ ಇದ್ದೀನಿ ಅಂತ ಈಗ ಹೇಳ್ತಿದ್ದಾರೆ. ಸರಿ, ಈಗ ಅಕಸ್ಮಾತ್ ಆಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಏನಂತಂದ್ರೆ ಈಗ ಆಂಧ್ರದಿಂದ ಬಂದಿರುವಂತ ಮೈಗ್ರೆಂಟ್ಸ್ ತುಂಬಾ ಜನ ಇದ್ದಾರೆ. ಇದು ಕೃಷ್ಣ ಮತ್ತೆ ತುಂಗಭದ್ರದ ಬೆಲ್ಟ್ ಅಲ್ಲಿ ಈ ಏನು ಕಲ್ಯಾಣ ಕರ್ನಾಟಕದ ನಾವು 6-7 ಜಿಲ್ಲೆಗಳು ಏನಿದೆಯಲ್ಲ, ಸೊ ಅಲ್ಲಿ
ಜಾಸ್ತಿ ಜನ ರೆಡ್ಡಿಸ್ ಇದ್ದಾರೆ. ಓಕೆ. ಅಲ್ಲಿ ಕನಿಷ್ಠ ಪಕ್ಷ 2-3 ಸಾವಿರ ಅವರು ವೋಟ್ ತಗೊಂಡ್ರು ಕೂಡ ದೊಡ್ಡ ಮಟ್ಟದ ಅಮೌಂಟ್. ಅದು ಏನಂತಂದ್ರೆ ಅದನ್ನು ಕೂಡ ಏನಂತಂದ್ರೆ ಬಿಜೆಪಿ ರಾಯಚೂರಲ್ಲಿ 2014 ಶಿವನಗೌಡ ನಾಯಕ್ BV ನಾಯಕ್ ಅಪೋಸಿಟ್ ಸೋತಿದ್ದು 1,500,000 ಓಟ್ ಅಲ್ಲಿ. ಎಸ್, ಮಾರ್ಜಿನ್ 1,500,000 ಓಟ್ ಅಲ್ಲ, 2-3 ಓಟ್ ಅಲ್ಲಿ ಸೋತಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ನಾವು ಸೌಮ್ಯ ರೆಡ್ಡಿ ಅವ್ರ ಕೇಸ್ ಅಲ್ಲಿ ತಗೊಂಡಾಗ ಏನಂತಂದ್ರೆ ಈಗ ಅದು ಗೊತ್ತಾಗ್ತದೆ. ಈ ಹಿಂದೆ ಕೂಡ ಸುರಪುರ ವಿಚಾರದಲ್ಲಿ ಕೂಡ ನಾವು ನೋಡಿದಾಗ ಕೂಡ ನಮ್ಗೆ ಅಂದ್ರೆ ಒಂದು ಓಟ್ ಕೂಡ ಮಹತ್ವ ಇದೆ. ಹೀಗಾಗಿ ಅವರು 1,000-2,000 ಓಟ್ಗಳು ಅವ್ರ ಕ್ಯಾಂಡಿಡೇಟ್ಗಳು ತಗೊಂಡಿದ್ದಾರೆ. ಹೀಗಾಗಿ ಈಗ ಬಿಜೆಪಿ ಆ ದಿಸೆಯಲ್ಲಿ ಶೆಟ್ಟರ್ ಅವರು, ನಾನು ನಿನ್ನೆ ಮಾತನಾಡ್ತಾ ನಮ್ಮ ಯೋಗಿ ಅವ್ರಿಗೆ ಹೇಳ್ತಾ ಇದ್ದೆ, ಬಿಜೆಪಿ 100 ಶೆಟ್ಟರ್ ಒಂದೇ, 101 ನಗಣ್ಯ. ಆದ್ರೆ 101 ಆಗ್ಬೇಕಾದ್ರೆ ಹೊಂದ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ ಶೆಟ್ಟರ್ ಅವ್ರನ್ನ, ಸವದಿ ಅವ್ರನ್ನ, ಜನಾರ್ದನ್ ರೆಡ್ಡಿ ಅವ್ರನ್ನ ಈಗ ಬಿಟ್ಟೋದವ್ರನ್ನ ಕರೆತರುವ ಮೂಲಕ ಆ ಸೋಲಿಗೆ ನೀವೆಲ್ಲ ಒಂದೊಟ್ಟು ಮಹತ್ವ ಇದೆಯಲ್ಲ, ಆ ಕಾರಣದ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೋದಂಗಿದೆ ಇವಾಗ. ಖಂಡಿತ ಬಿಜೆಪಿಗೆ ಇಲ್ಲಿ ಇನ್ನೊಂದು ಚಾಲೆಂಜ್ ಕೂಡ ಇದೆ. ಏನಂತಂದ್ರೆ ಈಗ ಶೆಟ್ಟರ್ಗೆ ಓಟ್ ಅವರು ಟಿಕೆಟ್ ಕೊಡ್ಲಿಲ್ಲ, ಶೆಟ್ಟರ್ಗೆ ಟಿಕೆಟ್ ಕೊಡ್ಲಿಲ್ಲ. ಈಗ ಏನಾದ್ರು ಟಿಕೆಟ್ ಕೊಟ್ರೆ ಯಾವ ಕೊಡ್ತಾರೆ? ಏನಾದ್ರು ಟಿಕೆಟ್ ಕೊಡಲಿಲ್ಲ ಆಗಿದೆ. ಈಗ ನಾವು ಒಂದು ಯಾವ್ದು ಪಾಯಿಂಟ್ ಈಗ ಲೋಕಸಭೆಯಲ್ಲಿ ಮಾನದಂಡಗಳ ಮಾನದಂಡ ಏನು ಅಂತ ಅವತ್ತು ರಿಜೆಕ್ಟ್ ಮಾಡಿದ್ರಿ, ಇವತ್ ಮತ್ತೆ ಅವ್ರನ್ನ ಒಪ್ಕೋತಾ ಇದೀರಿ, ತಪ್ಕೋತಾ ಇದೀರಿ, ಆಲಿಂಗನ ಮಾಡ್ತಾ ಇದೀರಿ, ಸ್ವಾಗತ ಮಾಡ್ತಾ ಇದೀರಿ. ಅವತ್ತು ವಯಸ್ಸು ಇಲ್ಲ ಮಾನದಂಡ, ಅವತ್ ಬೇರೆ ಕತೆ, ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೇಕು ಅಂತ. ಇವತ್ತು ನೀನೇ ಗತಿ ಅನ್ನೋ ರೀತಿಯ ಸನ್ನಿವೇಶ ಬಿಜೆಪಿ ಅವ್ರದ್ದಾಗಿದೆ ನೋಡಿ. ಈಗ ಅವರು ಕಾಂಗ್ರೆಸ್ಗೆ ಬಂದ ತಕ್ಷಣ ಒಬ್ಬ ಹಿರಿಯ ನಾಯಕ ಅನ್ನುವಂತಹ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಅವ್ರಿಗೆ ಈಗ MLC ಮಾಡ್ತು. ಅಂದ್ರೆ ಒಂದ್ ದೊಡ್ಡ ನಾಯಕ ಬರ್ತಾ ಇದ್ದಾನೆ ಪಾರ್ಟಿಗೆ ಅಂತಂದ್ರೆ ಪಾರ್ಟಿಗೆ ಬಲ ಆಗ್ಬೇಕದು. ಸೋತೋಗ್ಬಿಟ್ರು ಇವರು. ಅಂದ್ರೆ ಇವ್ರು ಬಲವಾಗಿರುವಂತಹ ನಾಯಕನ, ಬಲಹೀನ ನಾಯಕನ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಾಗೋಯ್ತು. ಅದು ತಮ್ಮ ಶಿಷ್ಯನ ವಿರುದ್ಧ ಫೈನಲಿ ರಿಯಲೈಸ್ ಆದಂಗೆ ಕಾಣ್ತಿದೆ. ವಯಸ್ಸಾಯ್ತು ಏನಾಯ್ತು, ಮನೇಲಿ ಇಟ್ಕೋಬೇಕು, ಆಚೆ ಹಾಕಿದ್ರೆ ಕಷ್ಟ ಅನ್ನೋದು ಒಂದು ಅರ್ಥ ಆದಂಗೆ ಕಾಣ್ತಾ ಇದೆ. ಕೆಲವರು ಆಚೆಗೆ ಹೋದಾಗ ಸ್ಟ್ರಾಂಗ್ ಆಗ್ತಾರೆ, ಕೆಲವರು ಆಚೆಗೆ ಹೋದಾಗ ವೀಕ್ ಆಗ್ತಾರೆ. ಸೊ ಹಾಗಾಗಿ ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಸನ್ನಿವೇಶ ಕಳೆದ ವಿಧಾನಸಭೆ ಚುನಾವಣೆ ಪಾಠ ಕಲಿಸಿದೆ ಇರ್ತಿದೆ. ಸೊ ಲೋಕಸಭೆ ಚುನಾವಣೆ 2014 ದೇಶಾದ್ಯಂತ ನರೇಂದ್ರ ಮೋದಿ ಅಲೆ. ಅವತ್ತು ಬಿಜೆಪಿ ಗೆದ್ದಿದ್ದು 17 ಸೀಟು, ಕಾಂಗ್ರೆಸ್ 9, JDS 2. ಆದ್ರೆ 2019 ಬಿಜೆಪಿ 25 ಬಂತು. ಬಿಕಾಸ್ ಆಫ್ JDS ಕಾಂಗ್ರೆಸ್ ಮೈತ್ರಿ ಆದಾಗ ಅವ್ರ ನಡುವಿನ ಸಮನ್ವಯದ ಕೊರತೆ, ಕೆಮಿಸ್ಟ್ರಿ ವರ್ಕ್ ಆಗ್ಲಿಲ್ಲ. ಸೊ ಈ ಹಿನ್ನೆಲೆ ಹೌದು, ಇಲ್ಲಿ ಅಲೆ ಪಲೆ ವರ್ಕೌಟ್ ಆಗಲ್ಲ. ತಂತ್ರ, ಪ್ರತಿತಂತ್ರ, ರಾಜಕಾರಣದ ಭಾಗ ಕುತಂತ್ರ ಎಲ್ಲವನ್ನೂ ಮಾಡ್ಬೇಕು ಅಂತ ಮಾಡ್ದಂಗ್ ಕಾಣ್ತಾ ಐತೆ ವಿಜಯೇಂದ್ರ ನೇತೃತ್ವದಲ್ಲಿ. ಎಸ್ ಆರ್ ನೋ? 100% ನೋಡಿ. ರಾಜಕಾರಣ ಅಂತಂದ್ರೆ ತಂತ್ರಗಾರಿಕೆ ಬೇಕೇ ಬೇಕು. ತಂತ್ರಗಾರಿಕೆ ಇಲ್ಲದೆ ಇರುವಂತಹ ರಾಜಕಾರಣನೇ ಅಲ್ಲ. ಆಮೇಲೆ ವಿಜೇಂದ್ರ ಬಂದ ನಂತರ ವಿಜೇಂದ್ರ ಇಲ್ಲಿ ತನಕ ಏನಂತಂದ್ರೆ ಪರದೆಗೆ ಪೀಚೆ ಮಾಡ್ತಾ ಇದ್ರು ತಂತ್ರಗಾರಿಕೆ. ಈಗ ಅವರೇ ಅಧ್ಯಕ್ಷರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಓಪನ್ ಆಗಿ ಅವರು ತಂತ್ರಗಾರಿಕೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಸೊ ತಂತ್ರಗಾರಿಕೆಯಲ್ಲಿ ಅವರ ಈಗ ಮೊದಲನೆಯ ಅಸ್ತ್ರ ಪ್ರಯೋಗ ಅದು ಯಶಸ್ವಿ ಕೂಡ ಆಗಿದೆ. ಈ ಒಂದು ಅವರ ತಂತ್ರ ಯಶಸ್ವಿ ಆಗಿರಬಹುದು. ಆದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅನ್ನುವಂತಹ ಬಿಜೆಪಿಯ ಹಿರಿಯ ಮುಖಂಡನ ಇಂಡಿವಿಜುವಲ್ ಚರಿಷ್ಮಾ ಅನ್ನುವಂಥದ್ದು ಒಂದು ಕೂಡ ಇರ್ತದೆ. ಸೊ ಅದರ ಬಗ್ಗೆ ಏನಂತಂದ್ರೆ ಅನುಮಾನ ಬರದೇ ಇರ್ತದ ಅಂತ. ಇಲ್ಲಿ ಅಕಸ್ಮಾತ್ ಆಗಿ ಬಿಜೆಪಿ ಏನಾದ್ರೂ ಮತ್ತೆ ಅವರನ್ನ ಸುಮ್ನೆ ಕೂರ್ಸ್ಕೊಂಡ್ಬಿಟ್ರೆ, ಏನೋ ಅಧಿಕಾರ ನೀಡದೇ ಇದ್ರೆ ನೆಕ್ಸ್ಟ್ ಶೆಟ್ಟರ್ ಅವರ ಪ್ಲಾನ್ ಏನಿರುತ್ತೆ ಅನ್ನುವಂಥದ್ದು ಕೂಡ ಚರ್ಚಾ ವಿಷಯ ಆಗುತ್ತೆ. ಎಸ್, ಒಟ್ಟಾರೆ ಆ ಪಕ್ಷದ ಎಲ್ಲವನ್ನೂ ಕೂಡ ಅನುಭವಿಸಿ ಆ ಪಕ್ಷವನ್ನ ಬಿಟ್ಟು ಹೋಗಿದ್ರು ಬಿಜೆಪಿ. ಮತ್ತೆ ಕಾಂಗ್ರೆಸ್ DK ಶಿವಕುಮಾರ್ ಹೇಳ್ತಾರೆ, ನಾವ್ ಇಷ್ಟೆಲ್ಲ ಕೊಟ್ಟು ಹೆಂಗ್ ಬಿಟ್ಟು ಹೋದ್ರು ಅಂತ ನಾನು ಅದಕ್ಕೆ ಕೇಳ್ತಿದ್ದೆ. ರಾಜಕೀಯಕ್ಕೆ ಉತ್ತುಂಗ ಕರ್ಕೊಂಡು ಹೋದಂತ ಬಿಜೆಪಿನೇ ಬಿಟ್ಟು ಬಂದವರು ಕಾಂಗ್ರೆಸ್ MLC ಇಲ್ಲಿ ಬಿಟ್ಟು ಹೋಗಲ್ವೇ ಅನ್ನೋದು ಸಹಜವಾಗಿ ಯೋಚನೆ ಮಾಡ್ಬೇಕಾಗಿತ್ತು ನೀವು ಅನ್ನೋದನ್ನ. ಒಂದ್ ಮಾತು ಹೇಳಿದ್ದಾರೆ, ನಾವಲ್ಲ ರಜತ್ ಅಂದ್ರೆ ಶೆಟ್ಟರ್ಗೆ ನಾವು ಕೊಟ್ಟ ಟಿಕೆಟ್ ಕೊಡದೆ ರಜತ್ಗೆ ಕೊಟ್ಟಿದ್ರು, ಅಂದ್ರೆ ಪಾರ್ಟಿಲೇ ಅವಕಾಶ ಕೊಟ್ಟು ನಾವು ಗೆಲ್ತಿದ್ವಿ, ನಾವು ತಗೊಂಡ್ವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ.
ಎನಿವೆ ಥ್ಯಾಂಕ್ ಯು ಸೋ ಮಚ್. ಉತ್ತರ Thank you. ಕರ್ನಾಟಕ ಭಾಗದ ರಾಜಕೀಯ ಲೆಕ್ಕಾಚಾರಗಳು, ಬೆಳವಣಿಗೆಗಳು, ಆಗಿಂದಾಗೆ ಕರ್ನಾಟಕ ಟಿವಿ ಹಾಗೆ ರೈಟ್ Thank ಕ್ಲಿಕ್ Yes. ಜನಗಳಿಗೆ ಕೊಡುವಂತ ಕೆಲಸ ಮಾಡೋಣ ಅಂತ Thank ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ. ಆಗಿಂದಾಗೆ ಸೇರ್ತಿರನ ಜನಗಳ ವಿಷಯಗಳ ಮುಟ್ಸಾರನ ಅಂತ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ್ರು. ಮುಂದೆ ಯಾರು ಮತ್ಯಾರು ಅಂದಾಗ ಸಹಜವಾಗಿ ಸವದಿ ಅವರ ಹೆಸರು, ಜನಾರ್ದನ್ ರೆಡ್ಡಿ ಸೇರಿದಂತೆ ಬಹಳಷ್ಟು ಜನರ ಹೆಸರು ಚಾಲ್ತಿಯಲ್ಲಿದೆ. ಏನು ಎತ್ತ ಯಾವ ಕಾರಣಕ್ಕೆ ಶೆಟ್ಟರ್ ಬಂದ್ರು, ಏನಾಗುತ್ತೆ, ಸವದಿ ಯಾವ ಕಾರಣಕ್ಕೆ ಬೇಕು, ಹಾಗೆ ಜನಾರ್ದನ್ ರೆಡ್ಡಿ ಯಾವ ಕಾರಣಕ್ಕೆ ಬಿಜೆಪಿಗೆ ಅವಶ್ಯಕತೆ ಇದೆ, ಬಿಜೆಪಿ ಏನ್ ಮಾಡೋ ಹೊರಟಿದೆ ಅನ್ನೋದನ್ನ ಸವಿವರವಾಗಿ ರೈಟ್ ಕ್ಲಿಕ್ ನ ಸಂಸ್ಥೆ ಮುಖ್ಯಸ್ಥರಾದಂತ ರೆಹಮತ್ ಕಂಚಗಾರ್ ಸರ್ ನಿಮ್ಗೆ ವಿವರಣೆ ಕೊಟ್ರು. ಮತ್ತೊಂದು ವಿಷಯ, ಉತ್ತರ ಕರ್ನಾಟಕ ಭಾಗದ ಇಡೀ ಕರ್ನಾಟಕದ ಸಮಗ್ರ ಪೊಲಿಟಿಕಲ್ ಸೇರಿದಂತೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರೈಟ್ ಕ್ಲಿಕ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕರ್ನಾಟಕ ಟಿವಿನ ಫಾಲೋ ಮಾಡಿ ಅಂತ ಹೇಳ್ತಾ ಸರ್ಗೆ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗಿ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.